ಕನ್ನಡ ಚಿತ್ರರಂಗದಲ್ಲಿ ಸಾಂಪ್ರದಾಯಬದ್ಧ ಸಿನಿಮಾಗಳು ಬರುತ್ತಿದ್ದ ಕಾಲವದು. ಅಂತಹ ಸಮಯದಲ್ಲಿ ಸಾಮಾನ್ಯ ಮನುಷ್ಯನ ದೌರ್ಬಲ್ಯಗಳನ್ನು ಮತ್ತು ಸಮಾಜ ಮುಚ್ಚಿಡಲು ಪ್ರಯತ್ನಿಸುವಂಥ ವಿಷಯಗಳನ್ನು ಬೆಳ್ಳಿತೆರೆಯ ಮೇಲೆ ಹಾಸ್ಯದ ಲೇಪನೆಯೊಂದಿಗೆ ಹಸಿಬಿಸಿಯಾಗಿ ಉಣಬಡಿಸಿದವರು ಕಾಶಿನಾಥ್. ಅವರು ಕೇವಲ ನಿರ್ದೇಶಕರಲ್ಲ, ಅವರು ಒಂದು ಸ್ಕೂಲ್ ಆಫ್ ಸಿನಿಮಾ ಅಂತ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿದಂಥ ಕನ್ನಡ ಚಿತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಅಪರೂಪದ ಅತಿಥಿಗಳು. ಈ ಚಿತ್ರ 1976ರಲ್ಲಿ ಬಿಡುಗಡೆಯಾಗಿತ್ತು. ಇದು ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿದಂಥ ಮೊದಲ ಸಿನಿಮಾ. ಕಮರ್ಷಿಯಲ್ ಅಂಶಗಳಿಗಿಂತ ಹೆಚ್ಚಾಗಿ ಸಾಮಾಜಿಕ ಸಂದೇಶಕ್ಕೆ ಒತ್ತು ನೀಡಿದ್ದರು. ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಜೀವನದಲ್ಲಿ ಅನಿರೀಕ್ಷಿತವಾಗಿ ಅತಿಥಿಗಳು ಬಂದರೆ ಏನಾಗುತ್ತದೆ ಎಂಬುದೇ ಚಿತ್ರದ ಸಾರಾಂಶವಾಗಿತ್ತು. ಅಪರಿಚಿತ. ಈ ಚಿತ್ರ 1978ರಲ್ಲಿ ಬಿಡುಗಡೆಯಾಗಿತ್ತು. ಕನ್ನಡ ಸಿನಿಮಾ ಇತಿಹಾಸದ ಮೈಲುಗಲ್ಲಂತ ಹೇಳಬಹುದು. ಕಾಡಿನ ಹಿನ್ನೆಲೆಯಲ್ಲಿ ನಡೆಯುವ ಈ ಸಸ್ಪೆನ್ಸ್ ಥ್ರಿಲ್ಲರ್ನಲ್ಲಿ ಮ್ಯೂಸಿಕ್ ಮತ್ತು ಕ್ಯಾಮೆರಾ ಆ್ಯಂಗಲ್ಗಳೇ ಹೀರೋಗಳಾಗಿದ್ದವು. ಈ ಚಿತ್ರವನ್ನು ಹಿಂದಿಯಲ್ಲಿ ಬೇಶಕ್ ಎಂಬ ಹೆಸರಿನಲ್ಲಿ ಸ್ವತಃ ಕಾಶಿನಾಥ್ ಅವರೇ ಡೈರೆಕ್ಟ್ ಮಾಡಿದ್ದರು. ಅನುಭವ. ಇದೊಂದು ಸಂಚಲನ ಮೂಡಿಸಿದ ಸಿನಿಮಾ ಅಂತ ಹೇಳಬಹುದು. 1984ರಲ್ಲಿ ಬಿಡುಗಡೆಯಾದ ಅನುಭವ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತ್ತು. ಲೈಂಗಿಕ ಶಿಕ್ಷಣ ಮತ್ತು ಯುವಜನರ ಹಾದಿ ತಪ್ಪುವ ವಿಷಯವನ್ನ ಹಾಸ್ಯದ ಜೊತೆಗೆ ಗಂಭೀರವಾಗಿ ಚರ್ಚಿಸಿದ ಸಿನಿಮಾ ಇದು. ಈ ಚಿತ್ರದ ಮೂಲಕ ಕಾಶಿನಾಥ್ ಅವರು ನಾಯಕ ನಟನಾಗಿ ಕೂಡ ಗುರುತಿಸಿಕೊಂಡರು. ಅನಾಮಿಕ. ಈ ಚಿತ್ರ 1987ರಲ್ಲಿ ಬಿಡುಗಡೆಯಾಗಿತ್ತು. ಸಸ್ಪೆನ್ಸ್ ಕಥೆಗಳನ್ನು ಹೇಳುವಲ್ಲಿ ಕಾಶಿನಾಥ್ ಅವರು ಎತ್ತಿದ ಕೈ ಎಂಬುದಕ್ಕೆ ಈ ಚಿತ್ರ ಸಾಕ್ಷಿ. ಚಿತ್ರದ ಅಂತ್ಯದವರೆಗೂ ಪ್ರೇಕ್ಷಕರು ಊಹಿಸಲಾಗದ ತಿರುವುಗಳು ನಮಗೆ ನೋಡೋಕೆ ಸಿಗುತ್ತಿದ್ದವು. ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದ್ದರಿಂದ ಕಾಶಿನಾಥ್ ಅವರ ವಿಭಿನ್ನ ಆಲೋಚನೆಗೆ ಈ ಸಿನಿಮಾ ಸಾಕ್ಷಿಯಾಗಿತ್ತು. ಹೆಂಡತಿ ಅಂದರೆ ಹೀಗಿರಬೇಕು. ಈ ಚಿತ್ರ 1988ರಲ್ಲಿ ಬಿಡುಗಡೆಯಾಗಿತ್ತು. ಸಂಸಾರ ಮತ್ತು ಗಂಡ ಹೆಂಡತಿಯ ಸಂಬಂಧದ ಕುರಿತಾದ ಸಿನಿಮಾ. ಈ ಚಿತ್ರವು ಮಹಿಳಾ ಪ್ರೇಕ್ಷಕರನ್ನು ಕೂಡ ಹೆಚ್ಚಾಗಿ ಆಕರ್ಷಿಸಿತ್ತು. ಮಧ್ಯಮ ವರ್ಗದ ಗಂಡ ಹೆಂಡತಿಗಳ ಜಗಳ ಮತ್ತು ಪ್ರೀತಿಯನ್ನ ಹಾಸ್ಯದ ಮೂಲಕ ಹೇಳಿದ ಸಿನಿಮಾ. ಈ ಚಿತ್ರದ ಮೂಲಕ ಕಾಶಿನಾಥ್ ಅವರು ಮಹಿಳಾ ಪ್ರೇಕ್ಷಕರನ್ನು ಕೂಡ ತಲುಪಿದ್ದರು. ಅನಂತನ ಅವಾಂತರ. ಈ ಚಿತ್ರ 1989ರಲ್ಲಿ ಬಿಡುಗಡೆಯಾಗಿತ್ತು. ಕಾಶಿನಾಥ್ ಶೈಲಿಯ ಪಕ್ಕಾ ಕಾಮಿಡಿ ಸಿನಿಮಾ. ಮಾನಸಿಕ ಗೊಂದಲಗಳು ಮತ್ತು ಆಧುನಿಕ ಜೀವನದ ಅವಾಂತರಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಬ್ರಹ್ಮಚಾರಿಗಳಿಗಂತೂ ಇಂದಿಗೂ ಇದು ಫೇವರೇಟ್ ಸಿನಿಮಾ ಅಂತ ಹೇಳಬಹುದು. ಅವನೇ ನನ್ನ ಗಂಡ. ಈ ಚಿತ್ರ 1989ರಲ್ಲಿ ಬಿಡುಗಡೆಯಾಗಿತ್ತು. ಹಿರಿಯ ನಟಿ ಸುಧಾರಾಣಿ ಅವರೊಂದಿಗೆ ಮಾಡಿದ ಈ ಸಿನಿಮಾ ಸಾಂಸಾರಿಕ ಮೌಲ್ಯಗಳ ಕುರಿತಾಗಿತ್ತು. ಪುರುಷ ಅಹಂ ಮತ್ತು ದಾಂಪತ್ಯದ ಏರಿಳಿತದ ಕತೆ ಸುಧಾರಾಣಿ ಮತ್ತು ಕಾಶಿನಾಥ್ ಅವರ ಕಾಂಬಿನೇಷನ್ನಲ್ಲಿ ಬಹಳ ಜನಪ್ರಿಯವಾಗಿತ್ತು. ಅಜಗಜಾಂತರ. ಈ ಚಿತ್ರ 1991ರಲ್ಲಿ ಬಿಡುಗಡೆಯಾಗಿತ್ತು. ಹಣದ ವ್ಯಾಮೋಹ ಮತ್ತು ಮಾನವೀಯ ಸಂಬಂಧಗಳ ನಡುವಿನ ಸಂಘರ್ಷವನ್ನು ಹಾಸ್ಯಮಯವಾಗಿ ಚಿತ್ರಿಸಲಾಗಿತ್ತು. ಈ ಸಿನಿಮಾ ನಂತರ ಹಿಂದಿಯಲ್ಲಿ ಜುದಾಯಿ ಎಂಬ ಹೆಸರಿನಲ್ಲಿ ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿದರು. ಶ್ರೀದೇವಿಯವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದರು. ಹಣಕ್ಕಾಗಿ ಹೆಂಡತಿಯನ್ನು ಮಾರಾಟ ಮಾಡುವ ವ್ಯಕ್ತಿಯ ವಿಚಿತ್ರ ಕತೆ ಅಜಗಜಾಂತರ. ಶೃಂಗಾರ ಕಾವ್ಯ. ಈ ಚಿತ್ರ 1993ರಲ್ಲಿ ಬಿಡುಗಡೆಯಾಗಿತ್ತು. ಒಂದು ಸುಂದರ ಪ್ರೇಮ ಕಥೆಯನ್ನು ಹೊಂದಿದ್ದ ಈ ಸಿನಿಮಾ ಯುವ ಜನತೆಗೆ ತುಂಬ ಇಷ್ಟವಾಗಿತ್ತು. ಯುವ ಪ್ರೇಮಿಗಳ ನಡುವಿನ ಕತೆ, ಕಾಲೇಜು ಹುಡುಗರ ಕ್ರೇಜ್ ಆಗಿದ್ದ ಈ ಸಿನಿಮಾ ಕಾಶಿನಾಥ್ ಶೈಲಿಯ ರೊಮ್ಯಾಂಟಿಕ್ ಡ್ರಾಮಾವಾಗಿತ್ತು. ಮೀಸೆ ಹೊತ್ತ ಗಡ್ನಸಿಗೆ ಡಿಮ್ಯಾಂಡ್ ಅಪೋ ಡಿಮ್ಯಾಂಡು. ಈ ಚಿತ್ರ 1999ರಲ್ಲಿ ಬಿಡುಗಡೆಯಾಗಿತ್ತು. ತಮ್ಮದೇ ಆದ ವಿಶಿಷ್ಟ ಶೀರ್ಷಿಕೆಯೊಂದಿಗೆ ಬಂದ ಈ ಸಿನಿಮಾ ಕಾಮಿಡಿ ಪ್ರಧಾನವಾಗಿತ್ತು. ಹೆಸರೇ ಸೂಚಿಸುವಂತೆ ಇದೊಂದು ಪಕ್ಕಾ ಕಾಮಿಡಿ ಸಿನಿಮಾ. ಪುರುಷರ ಅತಿರೇಕದ ವರ್ತನೆಗಳನ್ನು ವ್ಯಂಗ್ಯವಾಗಿ ಈ ಚಿತ್ರದಲ್ಲಿ ತೋರಿಸಲಾಗಿತ್ತು. ಅಪ್ಪಚ್ಚಿ. ಇದು 2007ರಲ್ಲಿ ಬಿಡುಗಡೆಯಾದ ಚಿತ್ರ. ಇದು ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿದಂಥ ಕೊನೆಯ ಸಿನಿಮಾ. ಬದಲಾದ ಕಾಲಘಟ್ಟಕ್ಕೆ ತಕ್ಕಂತೆ ಕಾಶಿನಾಥ್ ಅವರು ನೀಡಿದ ಒಂದು ಸಾಮಾಜಿಕ ಸಂದೇಶದ ಚಿತ್ರವಾಗಿತ್ತು. ಫೈನಲಿ ಕಾಶಿನಾಥ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಇಂದು ಅನೇಕ ಯುವ ನಿರ್ದೇಶಕರು ಸಾಗುತ್ತಿದ್ದಾರೆ. ಸಣ್ಣ ಬಜೆಟ್ನಲ್ಲಿ ಅತ್ಯದ್ಭುತವಾದ ಕಲ್ಪನೆಗಳನ್ನು ತೆರೆ ಮೇಲೆ ತರುವುದು ಅವರ ಎತ್ತಿದ ಕೈ ಅಂತ ಸಾಬೀತುಪಡಿಸಿದ್ದಾರೆ. ಕಾಶಿನಾಥ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.